ಅಮಾವಾಸ್ಯೆ ರಾತ್ರಿ ಯಾವ ಥರದ ರಾತ್ರಿ ಅಂದರೆ ಕತ್ಲನ್ನೋದು ಬರೀ ಕಣ್ಮುಂದೆ ಕಾಣಿಸ್ತಿರಲ್ಲ. ಕತ್ಲು ನಮ್ಮ ಪಕ್ಕದಲ್ಲೇ ನಡ್ಕೊಂಡು ಬರ್ತಿರತ್ತೆ. ಇವತ್ತಿನ ವಿಡಿಯೋ ತುಂಬ ಭೀಕರವಾಗಿರುತ್ತೆ ಮತ್ತು ಇದರಲ್ಲಿ ನಿಮಗೆ ಕಲಿಯೋದಕ್ಕೂ ಕೂಡ ಏನೋ ಸಿಗತ್ತೆ. ಒಬ್ಬ ರೈತ ಅವನ ಅಕ್ಕಿ ಬೇಳೆನೆಲ್ಲ ಮಾರಿ ಅವನ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ಮಾರ್ಕೆಟಿಂದ ವಾಪಸ್ ಅವ್ರ ಊರ ಕಡೆಗೆ ಹೊರಟಿರ್ತಾನೆ. ಆವಾಗಲೇ ತುಂಬ ಲೇಟಾಗಿ ಹೋಗ್ಬಿಟ್ಟಿರುತ್ತೆ ಮತ್ತು ಕತ್ಲೆ ಕೂಡ ಆಗಿತ್ತು. ಅರ್ಧ ರಸ್ತೆನ ಮುಗಿಸಿದಾಗ ಅಲ್ಲೊಂದು ಊರು ಬರುತ್ತೆ. ಊರಿನವರು ಅವನ್ನ ನಿಲ್ಲಿಸ್ಬಿಟ್ಟು, ಏನಪ್ಪ ಈ ರಸ್ತೆಯಲ್ಲಿ ಅದು ಒಬ್ಬನೇ ಹೋಗ್ತಿದ್ಯಾ? ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿಲ್ವಾ? ಅಲ್ಲಿ ಭೂತ ಪ್ರೇತಗಳು ಮತ್ತು ಕೆಟ್ಟ ಆತ್ಮಗಳು ಓಡಾಡ್ತಿರತ್ತೆ. ಈ ಸಮಯದಲ್ಲಿ ನೀನಲ್ಲಿ ಹೋಗೋದು ಸರಿಯಲ್ಲ ಅಂತ ತುಂಬ ಅರ್ಥ ಮಾಡಿಸ್ತಾರೆ. ಬಟ್ ಆ ರೈತ, ಏನಣ್ಣ ನೀವಿದೆಲ್ಲ ನನಗೆ ಕತೆ ಹೇಳ್ತಿದ್ದೀರಾ? ನಾನು ಈ ಭೂತ ಪ್ರೇತ ಮೇಲೆಲ್ಲ ನಂಬಿಕೆ ಇರಲ್ಲ. ಈ ಕತೆ ಬೇಕಂದ್ರೆ ಮಕ್ಕಳಿಗೆ ಹೇಳಿ, ಅವ್ರು ಇದನ್ನೆಲ್ಲ ಕೇಳಿ ಭಯ ಬೀಳ್ಬೋದೇನೋ ಅಂತ ಹೇಳಿ ಅದೇ ರಸ್ತೆಯಲ್ಲಿ ಇವಾಗ ಪಯಣನ ಶುರು ಮಾಡ್ತಾನೆ. ಆಮೇಲೆ ಅವನ ಜೊತೆ ಏನೇನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ಕತೆನ ಶುರು ಮಾಡೋಣ. ನನ್ನ ಹೆಸರು ಸಿದ್ದಪ್ಪ. ನಾನೊಬ್ಬ ರೈತ ಮತ್ತೆ ನನ್ನ ಗದ್ದೆಯಲ್ಲಿ ನಾನು ಅಕ್ಕಿನ ಬೆಳೆಸ್ತೀನಿ. ಅವತ್ತು ರಾತ್ರಿ ನಾನು ಅಕ್ಕಿ ಭತ್ತನೆಲ್ಲ ತೆಗ್ದು ಮೂಟೆಯಲ್ಲಿ ತುಂಬಿಸ್ಬಿಟ್ಟು ನನ್ನ ಎತ್ತಿನ ಗಾಡಿಯಲ್ಲಿ ಜೋಡಿಸ್ಬಿಡ್ತೀನಿ. ಮಾರನೇ ದಿನಾನೇ ನಾನು ಗಾಡಿಯಲ್ಲಿ ಕೂತ್ಕೊಂಡು ಮಾರ್ಕೆಟ್ ಕಡೆಗೆ ಹೊರಟಿದ್ದೆ. ಮಾರ್ಕೆಟ್ ರೀಚ್ ಆಗಿದ ತಕ್ಷಣನೇ ನಾನು ನಂದೆಲ್ಲ ಅಕ್ಕಿ ಭತ್ತನ ಆರಾಮಾಗೆ ಮಾರಿಬಿಡ್ತೀನಿ. ಅದು ಮಾರಿದ ನನಗೆ ಒಳ್ಳೆ ಹಣ ಕೂಡ ಸಿಗತ್ತೆ. ನಾನು ತುಂಬ ಖುಷಿಯಾಗಿ ಇನ್ನೇನು ಮನೆ ಹೊರಡೋಣ ಅಂತ ಅಂದ್ಕೊಳ್ಬೇಕಾದ್ರೆ ಅವಾಗ ನನಗೆ ನೆನಪಾಗತ್ತೆ, ಹೆಂಗಿದ್ರೂ ಇಷ್ಟು ದೂರ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ದೂರದಲ್ಲೇ ನನ್ನ ತಂಗಿ ಮನೆಯೂ ಕೂಡ ಇದೆ. ಹೆಂಗಿದ್ರೂ ಇಲ್ಲಿ ತನಕ ಬಂದಿರೋನು, ಒಂದ್ಸತಿ ಹೋಗಿ ತಂಗಿ ಅವ್ರ ಮಕ್ಕಳನ್ನೆಲ್ಲ ಸಿಕ್ಬಿಟ್ಟು ಹೋಗೋಣ ಅಂತ ಇವಾಗ ನಾನು ನನ್ನ ತಂಗಿ ಮನೆ ಕಡೆಗೆ ಹೊರಟಿದ್ದೆ. ನಾನು ನನ್ನ ತಂಗಿ ಮನೆ ಹತ್ರ ಹೋಗಿದ ತಕ್ಷಣನೇ ತಂಗಿ ನನ್ನ ದೂರದಿಂದ ಬರ್ತಿರೋದು ನೋಡಿ ಖುಷಿಯಾಗಿ ಓಡ್ ಬರ್ತಾಳೆ. ಅವಳು ಗೇಟ್ನ ಓಪನ್ ಮಾಡಿದ ತಕ್ಷಣ, ಹೆಂಗಿದ್ದೀರಾ ಅಣ್ಣ ಬನ್ನಿ ಅಂತ ನಗ್ನಗ್ತಾ ನನಗೆ ಮನೆ ಒಳಗೆ ಕರ್ಕೊಂಡು ಹೋದ್ಲು. ಒಳಗೆ ಹೋಗಿದ ತಕ್ಷಣ ನನ್ನ ಭಾವ ಅಲ್ಲಿ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು, ಹೆಂಗಿದ್ದೀರಾ ಭಾವ, ಇಷ್ಟು ದಿನ ಆಗಿದ್ಮೇಲೆ ನೋಡ್ತಿದ್ದೀವಿ ನಿಮ್ಮನ್ನ, ಬರ್ತಾನೆ ಇರಲಿಲ್ಲ ನೀವು ಮುಂಚೆ ಅಂತ ಎಲ್ಲ ಹೇಳಿ ಮಾತಾಡ್ಸೋಕೆ ಇವಾಗ ಶುರು ಮಾಡ್ತಾರೆ. ಅಷ್ಟರಲ್ಲಿ ನನ್ನ ಬಾಮೈದ ಕೂಡ ಅಲ್ಲೇ ಓಡ್ಬಿಟ್ಟು ಬಂದ. ಅವನ್ನ ಇವಾಗ ತಪ್ಕೊಂಡು ಇವಾಗ ಅವನ ಹತ್ರ ಮಾತಾಡ್ತಿದ್ದೆ. ಹೆಂಗಿದ್ಯಾ ಕಣೋ, ಚೆನ್ನಾಗಿದ್ಯಾ, ಏನು ಸ್ಮಾರ್ಟಾಗೆಲ್ಲ ಕಾಣಿಸ್ತಿದ್ಯಾ, ಮತ್ತು ಸ್ಕೂಲೆಲ್ಲ ಹೆಂಗೆ ನಡೀತಿದೆ ಅಂತ ಈ ಥರ ಮಾತುಕತೆಯಲ್ಲೇ ಟೈಮ್ ಹೋಗ್ಬಿಡತ್ತೆ. ಸ್ವಲ್ಪ ಹೊತ್ತೆಲ್ಲ ಆಗಿದ್ಮೇಲೆ ನಾವು ಊಟ ಕೂಡ ಮಾಡ್ತೀವಿ. ಇವಾಗ ಸಂಜೆ ಕೂಡ ಆಗಿತ್ತು. ಆವಾಗ ನಾನು ನನ್ನ ತಂಗಿಗೆ ಮತ್ತು ಭಾವಗೆ ಹೇಳ್ತೀನಿ, ಸರಿ ಭಾವ ಇನ್ನೇನು ಹೊರಡ್ತೀನಿ, ಲೇಟ್ ಆಗಿಬಿಟ್ಟಿದೆ, ಊರಿಗೆ ಬೇರೆ ಹೋಗ್ಬೇಕಲ್ವಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನು ಭಾವ ನೀವು ಬರೋದೇ ಅಪರೂಪಕ್ಕೆ ಇವತ್ತು ಅರ್ಜೆಂಟ್ ಮಾಡ್ತಿದ್ದೀರಾ, ನೀವೆಲ್ಲೂ ಹೋಗೋದು ಬೇಡ, ಇವತ್ತು ಇಲ್ಲೇ ಇರಿ ಅಂತ ಹೇಳ್ತಾರೆ. ಆದರೂ ನಾನು ಇಲ್ಲ ಇಲ್ಲ ಭಾವ ಅಂತ ಹೇಳಿ ಹೊರಡಕ್ಕೆ ಹೋಗ್ಬೇಕಾದ್ರೆ ಅವಾಗ ತಂಗಿ ಹೇಳ್ತಾಳೆ, ಅಣ್ಣ ಬರೋದೇ ನೀನು ಅಪರೂಪ, ಇವತ್ತು ಒಂದಿನ ಮನೆಯಲ್ಲೇ ಇರ್ಬೋದಲ್ವಾ, ನಾಳೆ ಬೆಳಗ್ಗೆ ಬೇಕಂದ್ರೆ ಎದ್ದು ಹೋಗೋಣ ಪ್ಲೀಸ್, ಇಲ್ಲ ಅನ್ಬೇಡ ಅಂತ ಕೇಳ್ತಾಳೆ. ಆವಾಗ ನಾನು ಏನು ಹೇಳೋದಂತಲೇ ಗೊತ್ತಾಗಲ್ಲ. ಆವಾಗ ಇನ್ನೇನು ಎದ್ದೊಳ್ಬೇಕಾದ್ರೆ ಭಾವ ನನ್ನ ಕೈನ ಗಟ್ಟಿಯಾಗಿ ಹಿಡಿದ್ಬಿಟ್ಟು, ಭಾವ ಇವತ್ತು ನೀವೆಲ್ಲೂ ಹೋಗ್ತಿಲ್ಲ ಸರಿನಾ, ನೀವಿವತ್ತು ಬಂದಿದ್ದೀರಾ, ರಾತ್ರಿ ಪಾರ್ಟಿ ಆಗುತ್ತೆ, ಸ್ವಲ್ಪ ಎಣ್ಣೆ ಗಿಣ್ಣೆನೂ ಹೊಡೆಯೋಣ, ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಇಲ್ಲೇ ಇರಿ ಭಾವ, ನಾಳೆ ಹೋದರೆ ಆಯಿತು ಅಂತ ಹೇಳ್ತಾರೆ. ಆವಾಗ ನನ್ನ ತಂಗಿ ನಗ್ನಗ್ತಾ ಭಾವಾಗ ಹೇಳ್ತಾರೆ, ನಿಮಗೆ ಕಾರಣ ಬೇಕು ಅಷ್ಟೇ ಕುಡಿಯೋದಕ್ಕೆ. ಸರಿ ಮತ್ತೆ, ಹಂಗಂದ್ರೆ ನಾನು ಹೋಗಿ ಅಡುಗೆ ಮಾಡ್ತೀನಿ, ನೀವು ಆರಾಮಾಗಿ ಸುಧಾರಿಸ್ಕೊಳ್ಳಿ ಅಣ್ಣ ಅಂತ ಹೇಳಿ ಅವಳು ಹೊರಟ್ಬಿಡ್ತಾಳೆ. ರಾತ್ರಿನೇ ಎಲ್ಲ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಪೆಗ್ಗೆಲ್ಲ ಹಾಕಿ ಆರಾಮಾಗಿ ಎಂಜಾಯ್ ಮಾಡಿ ಅವತ್ತು ಅಲ್ಲೇನೆ ಆರಾಮಾಗಿ ನಿದ್ದೆ ಮಾಡ್ತೀನಿ. ಮಾರನೇ ದಿನ ಬೆಳಿಗ್ಗೆ ಆರಾಮಾಗಿ ಎದ್ದು ಫ್ರೆಶ್ ಅಪ್ ಆಗಿ ನಾನು ನನ್ನ ಬಾಮೈದನ ಜೊತೆ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿ ಇನ್ನೇನು ಹೊರಡಬೇಕು ಅಂತ ಅಂದ್ಕೊಳ್ಬೇಕಾದ್ರೆ ತಂಗಿ ಬಂದ್ಬಿಟ್ಟು ನನ್ನ ಮತ್ತೆ ನಿಲ್ಲಿಸ್ಬಿಟ್ಟು ಹೇಳ್ತಾಳೆ, ಅಣ್ಣ ಇಷ್ಟು ಬೇಗ ಏನಕ್ಕೆ ಹೋಗ್ತಿದ್ಯಾ, ಹೆಂಗಿದ್ರು ಇವಾಗ ನಾನು ಅಡುಗೆ ಮಾಡ್ತಿದ್ದೀನಿ, ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ನಾನು ಅವಾಗ ಹೇಳ್ತೀನಿ, ಭೀಮಾ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ, ತಿನ್ಕೊಂಡೇ ಹೋಗ್ತೀನಿ ಬಿಡು ಅಂತ. ಆವಾಗ ಮಧ್ಯಾಹ್ನ ನಾನು ಊಟನೂ ಕೂಡ ಮುಗಿಸ್ತೀನಿ. ಇವಾಗ ಸುಮಾರು 4 ಇಂದ 5 ಗಂಟೆ ಆಗ್ತಿತ್ತು. ಆವಾಗ ನಾನು, ಸರಿಮಾ ಇನ್ನೇನು ಹೊರಡ್ತೀನಿ, ಇವಾಗಲೂ ಏನಾದರೂ ನಾನು ಹೊರಟಿಲ್ಲ ಅಂದರೆ ಮನೆಗೆ ಹೋಗೋದು ತುಂಬ ಲೇಟ್ ಆಗಿಬಿಡತ್ತೆ, ಆಮೇಲೆ ಅಲ್ಲಿ ನನ್ನ ಹೆಂಡತಿ ನನಗೆ ಪರ್ಕೇಲಿ ಹೊಡಿತಾಳೆ ಅಂತ ಹೇಳಿ, ಸರಿ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಬಾಯ್ ಹೇಳಿ ಇವಾಗ ನಾನು ಹೊರಟಿದ್ದೆ. ಇವಾಗ ನಾನು ಖುಷಿಯಾಗಿ ವಾಪಸ್ ಹೊರಟಿದ್ದೆ. 2 ದಿನ ತುಂಬ ಚೆನ್ನಾಗಿ ಕಳೀತು. ಮೊದಲನೇ ದಿನ ಒಳ್ಳೆ ಹಣಕಾಸನ್ನ ಸಂಪಾದನೆ ಮಾಡಿದೆ. ಮತ್ತು ಸೆಕೆಂಡ್ ಡೇ ಬಂದುಬಿಟ್ಟು ನನ್ನ ತಂಗಿ, ಅವನ ಬಾಮೈದ ಮತ್ತು ಭಾವ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಆರಾಮಾಗಿ ನಾನು ಊರ ಕಡೆಗೆ ಹೊರಟಿದ್ದೆ. ವಾಪಸ್ ಹೊರಡ್ಬೇಕಾದ್ರೆ ಅಲ್ಲೊಂದು ಜಾತ್ರೆ ನಡೀತಿತ್ತು.
ಆ ಜಾತ್ರೆಯಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು, ಬಟ್ಟೆ ಅದೆಲ್ಲ ಹಾಕಿದ್ರು. ನಾನು ಅನ್ಕೊಂತೀನಿ, ಒಳ್ಳೆ ಹಣಕಾಸೆಲ್ಲ ಸಂಪಾದನೆ ಮಾಡಿದ್ದೀನಿ. ಮನೆಗೆ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋದ್ರೆ ಚೆನ್ನಾಗಿರಲ್ಲ. ಮಕ್ಕಳಿಗೋಸ್ಕರ ಮತ್ತೆ ಹೆಂಡತಿಗೋಸ್ಕರ ಏನಾದರೂ ತಗೊಂಡು ಹೋಗೋಣ ಅಂತ ಅನ್ಕೊಂಡು, ನಾನು ನನ್ನ ಎತ್ತಿನ ಗಾಡಿನ ಅಲ್ಲೇ ಕಟ್ಟಾಕ್ಬಿಟ್ಟು ಒಳಗಡೆ ಹೋಗಿ ದೇವರ ದರ್ಶನನೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮಕ್ಕಳಿಗೋಸ್ಕರ ಆಟ ಸಾಮಾನು, ಬಟ್ಟೆ, ತಿನ್ನೋದಕ್ಕೆ ಸ್ವಲ್ಪ ಸ್ವೀಟ್ಸ್ಗಳು ಮತ್ತು ನನ್ನ ಹೆಂಡತಿಗೆ ಸೀರೆ ಎಲ್ಲ ತಗೊಂಡು ಅದನ್ನೆಲ್ಲ ನನ್ನ ಎತ್ತಿನ ಗಾಡಿಯಲ್ಲಿ ಹಿಂದೆಗಡೆ ಜೋಡಿಸಿ ವಾಪಸ್ ಇವಾಗ ನಾನು ಊರ ಕಡೆಗೆ ಹೊರಟಿದ್ದೆ. ಹೊರಡ್ಬೇಕಾದ್ರೆ ನಾನು ಒಂದ್ಸತಿ ನನ್ನ ವಾಚ್‌ನ ನೋಡ್ತೀನಿ. ಅವಾಗ ಆಲ್ರೆಡಿ 6:30 ಆಗ್ಬಿಟ್ಟಿತ್ತು. ಸ್ವಲ್ಪ ಕತ್ಲೆ ಆಗೋದಕ್ಕೂ ಶುರು ಆಗಿತ್ತು. ಆವಾಗಲೇ ನಾನು ಅನ್ಕೊಂತೀನಿ, ಓಹ್! ತುಂಬ ಲೇಟ್ ಆಗ್ಬಿಟ್ಟಿದೆ. ಬಟ್ ಪರವಾಗಿಲ್ಲ, ಅರ್ಧ ದಾರಿ ಹೆಂಗಿದ್ರು ಬಂದ್ಬಿಟ್ಟಿದ್ದೀನಿ. ಸ್ವಲ್ಪ ಬೇಗ ಬೇಗ ಹೋದ್ರೆ ಅಟ್‌ಲೀಸ್ಟ್ ಒಂದು 10 ಗಂಟೆ ಮುಂಚೆನೇ ಮನೆ ತಲುಪ್ಬೋದು ಅಂತ ಅನ್ಕೊಂಡು ನಾನಿವಾಗ ಅದೇ ರಸ್ತೆಯಲ್ಲಿ ಮುಂದೆ ಹೋಗೋದಕ್ಕೆ ಶುರು ಮಾಡ್ತೀನಿ. ಹೋಗ್ತಾ ಹೋಗ್ತಾ ಇವಾಗ ಸುಮಾರು 8 ಗಂಟೆ ಹತ್ರ ಆಗಿತ್ತು. ಆವಾಗ ಒಂದು ಊರು ಬರುತ್ತೆ. ಆ ಊರನ್ನ ದಾಟಬೇಕಾದ್ರೆ ಆ ಊರ ಹತ್ರ ಒಂದು ಚಿಕ್ಕದು ಪೆಟ್ಟಿ ಅಂಗಡಿ ಇತ್ತು. ಆ ಪೆಟ್ಟಿ ಅಂಗಡಿ ಆಚೆ ಸ್ವಲ್ಪ ವಯಸ್ಸಾಗಿರೋ ಜನ ಎಲ್ಲ ಕೂತ್ಕೊಂಡ್ಬಿಟ್ಟು ಸಿಗರೇಟು ಮತ್ತು ಟೀ ಎಲ್ಲ ಕುಡಿತಾ ಆರಾಮಾಗೆ ಮಾತಾಡ್ಕೊಂಡಿದ್ರು. ನಾನು ಹಂಗೆ ನನ್ನ ಪಾಡಿಗೆ ಹೋಗ್ತಿದ್ದೆ. ಆವಾಗ ಏನಾಗುತ್ತೆ, ಅವ್ರು ಎದ್ದು ಬಂದ್ಬಿಟ್ಟು ನನ್ನ ಅಲ್ಲೇ ಅಡ್ಡ ನಿಲ್ಲಿಸ್ಬಿಡ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, "ಏನಾಯ್ತಣ್ಣ? ಯಾಕೆ ನಿಲ್ಸಿದ್ರಿ? ಏನಾದರೂ ತೊಂದ್ರೆನಾ?" ಅಂತ. ಅವ್ರು ಹೇಳ್ತಾರೆ, "ಏನಪ್ಪ ಈ ಸಮಯದಲ್ಲಿ ಅದು ಈ ದಾರಿಯಲ್ಲಿ ಹೋಗ್ತಿದ್ಯಾ? ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ನೋಡೋದಕ್ಕೆ ಹೊಸಬನ್ ಥರ ಕಾಣಿಸ್ತಿದ್ಯಾ? ಈ ಊರೋನು ಅಲ್ಲವಲ್ಲ. ಏಂತಕ್ಕೆ ಈ ದಾರಿಯಲ್ಲಿ ಹೋಗ್ತಿದ್ಯಾ?" ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, "ಏಂತಕ್ಕೆ? ಆ ದಾರಿಯಲ್ಲಿ ಏನಾದರೂ ತೊಂದರೆ ಇದೆಯಾ? ಏನಾದರೂ ಹೋಗ್ಬಾರ್ದಂತ ಇದೆಯಾ ಹೆಂಗೆ?" ಅಂತ. ಅವಾಗ ಅವ್ರು ಹೇಳ್ತಾರೆ, "ಇಲ್ಲಪ್ಪ ಆ ಥರದ್ದೇನಿಲ್ಲ. ಈ ಸಮಯದಲ್ಲಿ ಬಂದ್ಬಿಟ್ಟು ಅಲ್ಲಿ ಊರವರೇ ಹೋಗಲ್ಲ. ಆ ಥರದಲ್ಲಿ ನೀನು ಹೋಗ್ತಿದ್ಯಲ್ವಾ ಅದಕ್ಕೆ ಕೇಳ್ತಿದ್ದೀವಿ. ಆ ರಸ್ತೆ ನೆಟ್ಟಗಿಲ್ಲ. ಅದು ಬೇರೆ ಇವತ್ತು ಅಮಾವಾಸ್ಯೆ ರಾತ್ರಿ. ಆ ಜಾಗದಲ್ಲಿ ಭೂತ, ಪ್ರೇತ ಮತ್ತು ಕೆಟ್ಟ ಆತ್ಮಗಳು ಅಲ್ಲೇ ಓಡಾಡ್ತಿರತ್ತೆ. ನೀನು ಈ ಸಮಯದಲ್ಲಿ ಹೋದರೆ ನಿಜವಾಗ್ಲೂ ನಿನಗೆ ಒಳ್ಳೇದಲ್ಲಪ್ಪ. ಒಂದು ಕೆಲಸ ಮಾಡು, ಇವತ್ತು ಇಲ್ಲೇ ಇರು. ನಾಳೆ ಬೆಳಗ್ಗೆ ಎದ್ದು ಬೇಕಂದ್ರೆ ಹೋಗುವಂತೆ" ಅಂತ ಹೇಳ್ತಾರೆ. ಇದನ್ನು ಕೇಳಿದ ನಾನು ನಗೋದಕ್ಕೆ ಶುರು ಮಾಡ್ತೀನಿ. "ಏನಣ್ಣ ಇಷ್ಟು ವಯಸ್ಸಾಗಿದೆ ನಿಮ್ಮೆಲ್ಲರಿಗೂ, ಆದರೂ ಈ ಥರ ಕಥೆಗಳು ಹೇಳ್ತೀರಾ ಅಲ್ವಾ? ನನಗೆ ಭೂತ ಪ್ರೇತ ಅಂದ್ರೆಲ್ಲ ಏನೂ ಭಯ ಇಲ್ಲ. ಇದೆಲ್ಲ ನೀವು ಚಿಕ್ಕ ಮಕ್ಕಳಿಗೆ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಭಯ ಪಡ್ತಾರೆ. ಹೋಗಿ ಹೋಗಿ ನನ್ನ ಥರ ವಯಸ್ಸಾಗಿರೋ ಮನುಷ್ಯನ್ಗೆ ಹೇಳ್ತಿದ್ದೀರಲ್ವಾ? ಹೋಗಲಿ ಬಿಡಿ ಪರವಾಗಿಲ್ಲ. ಅಟ್ಲೀಸ್ಟ್ ನೀವು ನನಗೋಸ್ಕರ ಇಷ್ಟೆಲ್ಲ ಹೇಳಿದ್ರಿ ಅಂತ ನನಗೆ ಖುಷಿ ಆಯಿತು. ಪರವಾಗಿಲ್ಲ ಬಿಡಿ, ನಾನು ನನ್ನ ಪಾಡಿಗೆ ಆರಾಮಾಗಿ ಹೋಗ್ತೀನಿ" ಅಂತ ಹೇಳಿದೆ. ಆವಾಗ ಅವ್ರು ಹೇಳ್ತಾರೆ, "ಏನೋಪ್ಪ ನಮ್ಮ ಕರ್ತವ್ಯ ಹೇಳೋದನ್ನ ಹೇಳಿದ್ದೀವಿ. ಆದರೂ ನೀನು ಹೋಗ್ತೀಯ ಅಂದರೆ ನಿನಗೆ ಬಿಟ್ಟಿದ್ದು" ಅಂತ ಹೇಳಿ ಅವ್ರಿವಾಗ ಸೈಡಿಗೆ ಬರ್ತಾರೆ. ನಾನು ಏನೋ ಹೋಗಲಿ ಬಿಡು ಅಂತ ಅನ್ಕೊಂಡು ಇವಾಗ ಅದೇ ರಸ್ತೆಯಲ್ಲಿ ಮುಂದೆ ಹೋಗೋದಕ್ಕೆ ಶುರು ಮಾಡ್ತೀನಿ. ಆವಾಗ ಅವ್ರು ಅನ್ಕೊಂಡಿರ್ತಾರೆ, "ಯಾರು ಹುಚ್ಚ ನನ್ ಮಗ ಇವನು, ಇಷ್ಟೆಲ್ಲ ಹೇಳಿದ್ರೂ ಕೂಡ ಏನು ಭಯ ಇಲ್ಲ ಅಂತ ಹೋಗ್ತಿದ್ದಾನಲ್ವಾ" ಅಂತ ಅವ್ರು ಅನ್ಕೊಂಡಿರ್ಬೋದು. ನಾನಿವಾಗ ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನು ಗಮನಿಸ್ತೀನಿ ಅಂದರೆ, ಆ ರಸ್ತೆ ಆ್ಯಕ್ಚುಲಿ ಎಷ್ಟು ಸುಂದರವಾಗಿದೆ. ದೊಡ್ಡ ದೊಡ್ಡ ಮರ, ಗಿಡಗಳು, ಅಕ್ಕಪಕ್ಕದಲ್ಲಿ ಹೊಲೆಗದ್ದೆ. ನಾನು ಅವಾಗ ಯೋಚನೆ ಮಾಡ್ತಿದ್ದೆ, ಆ ಊರವ್ರು ಏಂತಕ್ಕೆ ಅಷ್ಟೊಂದೆಲ್ಲ ಹೇಳ್ತಿದ್ರು, ಆ ರಸ್ತೆ ಸರಿ ಇಲ್ಲ, ಭೂತ ಇರತ್ತೆ, ಪ್ರೇತ ಇರತ್ತೆ. ಈ ರಸ್ತೆ ನೋಡಿದ್ರೆ ಎಷ್ಟ್ ಚೆನ್ನಾಗಿದೆ ಅಂತ ಅನ್ಕೊಂಡು ಆರಾಮಾಗಿ ಹೋಗ್ತಿದ್ದೆ. ತಣ್ಣನೆ ಗಾಳಿ ನನ್ನ ಮುಖಕ್ಕೆ ಹೊಡೀತಿತ್ತು. ಮತ್ತು ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಂದು ಚಿಕ್ಕ ಕೆರೆನೂ ಕೂಡ ಕಾಣಿಸುತ್ತೆ. ನಾನು ಆ ಕೆರೆ ಹತ್ರ ಹೋಗಿ ನನ್ನ ಎತ್ತಿನಗಳಿಗೆ ಅಲ್ಲಿ ಸ್ವಲ್ಪ ನೀರೆಲ್ಲ ಕುಡಿಸಿ, ಆ ನೀರನ್ನ ಮುಖಕ್ಕೆ ಹಾಕ್ಕೊಂಡು ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡಿವಾಗ ಮತ್ತೆ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ನಾವು ನಮ್ಮ ಪಯಣನ ಶುರು ಹಚ್ಕೊತೀವಿ. ಇವಾಗ ಮುಂದೆ ಹೋಗಬೇಕಾದ್ರೆ ನನಗೆ ಆ ದೊಡ್ಡ ದೊಡ್ಡ ಮರ ಗಿಡನೇ ನೋಡ್ತಾ ಆರಾಮಾಗಿ ಹೋಗ್ತಿದ್ದೆ. ಅಮಾವಾಸ್ಯೆ ರಾತ್ರಿ ಇರೋ ಕಾರಣದಿಂದ ಅಲ್ಲಿ ಸ್ವಲ್ಪ ಕತ್ಲು ಜಾಸ್ತಿನೇ ಇತ್ತು. ಆದರೆ ನನ್ನ ಹತ್ರ ಲ್ಯಾಟಿನೋ ಇರೋ ಕಾರಣದಿಂದ ನನಗೆ ಅದರಿಂದ ಬರ್ತಿರೋ ಬೆಳಕು ಮುಖಾಂತರನೇ ಅಲ್ಲಿ ರಸ್ತೆ ಅಕ್ಕಪಕ್ಕ ಎಲ್ಲ ಕಾಣಿಸ್ತಿತ್ತು. ತುಂಬ ಸುಂದರವಾಗಿತ್ತು. ಒಂಥರ ಪ್ರಶಾಂತವಾಗಿತ್ತು. ಹಂಗೆ ನಾನು ಮುಂದೆ ಹೋಗಬೇಕಾದ್ರೆ ಸಡನ್ನಾಗಿ ಏನು ನೋಟಿಸ್ ಮಾಡ್ತೀನಿ ಅಂದರೆ, ಆ ರಸ್ತೆಯಲ್ಲಿ ಅದು ಲೆಫ್ಟ್ ಸೈಡಲ್ಲಿ ಯಾರೋ ಒಬ್ಳು ಮಹಿಳೆ ಅಲ್ಲೇ ನಡೀತಿದ್ಲು. ಅಲ್ಲಿ ನೋಡಿದ ತಕ್ಷಣ ಒಂದು ಸೆಕೆಂಡ್ ನನಗೂ ಕೂಡ ಅಚಾನಕ್ ಅನ್ಸತ್ತೆ, ಏನಿದು ಈ ಮಹಿಳೆ ಈ ಸಮಯದಲ್ಲಿ ಇಲ್ಲಿ ನಡೀತಿದ್ದಾಳೆ ಅಲ್ವಾ ಅಂತ ಅನ್ಕೊಂಡು ನಾನು ನನ್ನ ಪಾಡಿಗೆ ಮುಂದೆ ಹಾಗೆ ಹೋಗ್ತಿದ್ದೆ. ಎತ್ತಿನ ಗಾಡಿ ಅವಳ ಪಕ್ಕದಲ್ಲಿ ಬಂದಾಗ ಆ ಮಹಿಳೆ ಕೈಯಲ್ಲಿ ಸನ್ನೆ ಮಾಡಿಬಿಟ್ಟು, "ಅಣ್ಣ ಒಂಚೂರು ನಿಲ್ಲಿಸ್ತೀರಾ?" ಅಂತ ಹೇಳ್ತಾಳೆ. ನಾನು ಅಲ್ಲಿ ಗಾಡಿನ ನಿಲ್ಲಿಸಿದ ತಕ್ಷಣ ಅವಳಲ್ಲಿ ಬಂದು ನನ್ನ ಹತ್ರ ಇವಾಗ ಮಾತಾಡ್ತಿದ್ಲು. "ಅಣ್ಣ, ನೀವೇನು ಸ್ವಲ್ಪ ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ನನಗೆ ಮುಂದೆ ತನಕ ಬಿಟ್ಬಿಡ್ತೀರಾ? ಮುಂದೆನೇ ನಮ್ಮ ಮನೆ ಇರೋದು. ಅಲ್ಲಿ ನನ್ನ ಗುಡಿಸಲೆಲ್ಲ ಇದೆ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಅಲ್ವಾ, ಸುಸ್ತು ಬೇರೆ ಆಗಿದೆ. ಅದಕ್ಕೆ ಬಿಡ್ತೀರಾ ಅಂತ ಕೇಳ್ತಿದ್ಲು. ಆವಾಗ ನಾನು ಏನು ಯೋಚನೆ ಮಾಡ್ತಿರ್ತೀನಿ ಅಂದರೆ,
ಇಲ್ಲ ಬಿಡೋದಕ್ಕೇನು ತೊಂದರೆ ಇಲ್ಲ. ನನಗೆ ದೆವ್ವ-ಗಿವ್ವ ಮೇಲೆ ಏನು ಭಯ ಇರಲಿಲ್ಲ. ನನಗೇನು ಭಯ ಇತ್ತು ಅಂದರೆ, ಈ ಅಮ್ಮ ಏನಾದರೂ ಒಳಗೆ ಬಂದು ಕೂತ್ಕೊಂಡು ನನ್ನ ವಸ್ತುಗಳು ಮತ್ತು ಬೇರೆ ಯಾರನ್ನಾದರೂ ಕರೆದು ಕಳ್ತನ ಏನಾದರೂ ಮಾಡಿಬಿಟ್ರೆ ಏನು ಕತೆ ಅಂತ ನಾನು ಆ ಯೋಚನೆಯಲ್ಲಿದ್ದೆ. ಈ ರಸ್ತೆಯಲ್ಲಿ ಅದು ಒಬ್ಬರೇ ಏನು ಮಾಡ್ತಿದ್ದೀರಮ್ಮ ಅಂತ ನಾನು ಅವ್ರಿಗೆ ಕೇಳ್ತೀನಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಅಣ್ಣ ನಾನು ಬಂದ್ಬಿಟ್ಟು ನನ್ನ ತಂಗಿ ಮನೆಯಿಂದ ವಾಪಸ್ ಬರ್ತಿದ್ದೆ. ನನ್ನ ತಂಗಿ ಮನೆ ಇಲ್ಲೇ ಹತ್ತಿರದಲ್ಲೇ ಇರೋದು. ನಾನು ಬೇರೆ ದಿನಾನೂ ಕೂಡ ಇದೇ ರಸ್ತೆಯಲ್ಲೇ ವಾಪಸ್ ಹೋಗ್ತೀನಿ. ಆದರೆ ಇವತ್ತು ಅದೇ ಸ್ವಲ್ಪ ಕತ್ಲೆ ಇರೋ ಕಾರಣದಿಂದ ನೀವು ಬಿಟ್ಟಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಸ್ವಲ್ಪ ಬೇಜಾರು ಮಾಡ್ಕೊಳ್ಬೇಡಿ ಬಿಡ್ತೀರಾ ಅಂತ ಕೇಳ್ತಾಳೆ. ಆ ಯಮ್ಮ ಅಷ್ಟೊಂದು ಕೇಳ್ಕೊಂತಿರೋದು ನೋಡಿ ನನಗೂ ಅನ್ಸುತ್ತೆ ಪರವಾಗಿಲ್ಲ ಒಳ್ಳೆಯವರು ಅನ್ಸುತ್ತೆ. ಕೂಡ್ಸ್ಕೊಂಡ್ರೆ ಅದು ಏನಾಗ್ಬಿಡುತ್ತೆ ಅಂತ ಅನ್ಕೊಂಡು, ಸರಿಮ್ಮ ಬನ್ನಿ ಹತ್ತಿ ಬಿಡ್ತೀನಿ ನಿಮಗಲ್ಲಿ ಮುಂದೆ ಅಂತ ಹೇಳಿ ಅವ್ರನ್ನ ಹತ್ತಿಸ್ಕೊಳ್ತೀನಿ. ಅವ್ರಿವಾಗ ನನ್ನ ಹಿಂದೆ ಕೂತಿದ್ರು. ಮತ್ತೆ ನಾವಿಬ್ರು ಇವಾಗೆಲ್ಲ ಗಾಡಿಯಲ್ಲಿ ಕೂತ್ಕೊಂಡು ಮುಂದೆಗಡೆಗೆ ಹೊರಟಿದ್ವಿ. ಹೋಗ್ತಾ ಹೋಗ್ತಾ ನಾನು ಮತ್ತೆ ಗಿಡ ಮರ ಕಡೆನೆ ನೋಡ್ತಿದ್ದೆ. ನಾವಿವಾಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಅಕ್ಕಪಕ್ಕ ಮರಗಳು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದು ಫುಲ್ ಆ ರೋಡ್ನೇನೆ ಕವರ್ ಮಾಡ್ತಿತ್ತು. ಆಕಾಶನೂ ಕೂಡ ನೆಟ್ಟಗೆ ಕಾಣಿಸ್ತಿರ್ಲಿಲ್ಲ. ನಾನು ಅದನ್ನೆಲ್ಲ ನೋಡ್ತಾ ಆ ಅನುಭವನ ಫೀಲ್ ಮಾಡ್ತಾ ಮುಂದೆ ಕಡೆ ಹೋಗ್ತಿದ್ದೆ. ಅವಾಗ ಏನಾಗುತ್ತೆ ಅಂದರೆ ನನಗೆ ಯಾವುದೋ ಕಾಡಿನ ಬೆಕ್ಕು ಅಳ್ತಿರೋ ಥರ ಶಬ್ದಗಳು ಕೇಳಿಸುತ್ತೆ. ಅಕ್ಕಪಕ್ಕದಿಂದ ಯಾವುದೋ ಬೆಕ್ಕು ನಮ್ಮ ಹತ್ರನೇ ಬರ್ತಿರೋ ಥರ ಶಬ್ದಗಳು ಬರ್ತಿತ್ತು. ಅವಾಗ ನಾನು ಅಷ್ಟೊಂದೇನು ಯೋಚನೆ ಮಾಡಲ್ಲ. ಬಟ್ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬೆಕ್ಕೇನಾದರೂ ಸಡನ್ನಾಗಿ ಬಂದುಬಿಟ್ರೆ ಮಧ್ಯದಲ್ಲಿ ನನ್ನ ಎತ್ತುಗಳದನ್ನು ನೋಡಿ ಹೆದರಬಾರ್ದಲ್ವಾ ಅಂತ ಏನು ಅನ್ಕೊತಿದ್ದೆ. ಅಷ್ಟರಲ್ಲಿ ಆ ಬೆಕ್ಕು ಓಡ್ಬಿಟ್ಟು ಸೆಂಟರ್ ರೋಡಲ್ಲಿ ಬಂದು ನಿಂತ್ಕೊಂಡ್ಬಿಡತ್ತೆ. ಎತ್ತು ಅದನ್ನು ನೋಡಿ ಸ್ವಲ್ಪ ಹೆದರ್ಬಿಡತ್ತೆ. ರಾತ್ರಿಯಲ್ಲಿ ಕ್ಲೀನಾಗಿ ಕಾಣಿಸ್ತಿರಲ್ಲ. ಅದು ಯಾವುದೋ ಪ್ರಾಣಿ ಇರ್ಬೋದಾ ಏನೋ ಅಂತ ಅನ್ಕೊಂಡ್ಬಿಟ್ಟು ಸಡನ್ನಾಗಿ ಎತ್ತು ಅಲ್ಲೇ ನಿಂತೋಗ್ಬಿಡತ್ತೆ. ಆವಾಗ ನಮಗೆ ಜರ್ಕ್ ಹೊಡ್ದು ಮತ್ತೆ ನಾನು ಹಿಂದೆ ಹೋದಾಗ ಅಲ್ಲೇ ಕೂತ್ಕೊಂಡ್ಬಿಟ್ಟು 2-3 ಸತಿ ಹೊಡಿತೀನಿ ಎತ್ತಿಗೆ. ಎತ್ತು ಮುಂದೆನೇ ಹೋಗಲ್ಲ. ಆ ಬೆಕ್ಕು ಕೂಡ ಅಷ್ಟೇ. ಅಲ್ಲಿ ಬಂದು ಸೆಂಟರಲ್ಲಿ ರಸ್ತೆಯಲ್ಲಿ ಕೂತ್ಬಿಟ್ಟಿದೆ. ಮುಂದೆನೂ ಹೋಗ್ತಿಲ್ಲ, ಎಲ್ಲೂ ಇಲ್ಲ. ಅದು ನಮ್ಮನ್ನೇ ಗುರಾಯಿಸ್ತಾ ಜೋರಾಗಿ ಶಬ್ದಗಳನ್ನ ಮಾಡ್ತಿತ್ತು. ಆವಾಗ ನಾನು ಇಳಿದ್ಬಿಟ್ಟು ಒಂದು ಕಲ್ಲು ತೆಗ್ದು ಎಸಿತೀನಿ. ಆವಾಗ ಬೆಕ್ಕು ಒಂಥರ ಶಬ್ದ ಮಾಡಿ ಅಲ್ಲಿಂದ ಸೈಡ್ ಹೋಗ್ಬಿಡತ್ತೆ. ಆವಾಗ ಮತ್ತೆ ನಾವು ಎತ್ತಿನ ಮೇಲೆ ಕೂತ್ಕೊಂಡು ಜೋರಾಗಿ ಹೊಡೆದಾಗ ಎತ್ತಿವಾಗ ಮುಂದೆ ಹೋಗೋದಕ್ಕೆ ಶುರು ಮಾಡತ್ತೆ. ನಾವು ಮುಂದೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಆ ಮಹಿಳೆ ನನ್ನ ಹತ್ರ ಮಾತಾಡಿಸ್ತಾಳೆ. ಅವಳು ನನಗೆ ಕೇಳ್ತಾಳೆ, ಮತ್ತೆ ಅಣ್ಣ ನೀವೇನು ಮಾಡ್ತೀರಾ? ನೀವು ಈ ಸಮಯದಲ್ಲಿ ಅದು ಈ ರಸ್ತೆಯಲ್ಲಿ ಹೋಗ್ತಿದ್ದೀರಾ? ಯಾವ ಊರು ನಿಮ್ಮದು ಅಂತ ಕೇಳ್ತಾಳೆ. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲ ಇಲ್ಲಮ್ಮ ನಾನು ಬಂದ್ಬಿಟ್ಟು ಒಬ್ಬ ರೈತ. ನಿಮ್ಮ ಥರನೇ ನಾನು ನನ್ನ ತಂಗಿ ಮನೆಯಿಂದ ವಾಪಸ್ ಬರ್ತಿದ್ದೆ. ಬರ್ತಾ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಇನ್ನೇನು ನಮ್ಮ ಊರು ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಿಗತ್ತೆ. ಈ ರಸ್ತೆ ಹೊಸದು ನನಗೆ. ಬೆಳಗಿನ ಜಾವ ಬಂದಿದ್ದೀನಿ. ರಾತ್ರಿ ಮೊದಲನೇ ಸಾರಿ ಅಂತ ಹೇಳ್ತೀನಿ. ಅವಳು ಅದನ್ನು ಕೇಳಿ, ಓಹ್ ಹೌದಾ ಒಳ್ಳೇದಣ್ಣ ಅಂತ ಹೇಳ್ತಾಳೆ. ಅದಾಗಿದ್ಮೇಲೆ ಸ್ವಲ್ಪ ಹೊತ್ತು ಆಗತ್ತೆ. ಆ್ಯಂಡ್ ಸಡನ್ನಾಗಿ ಅವಳು ನನಗೆ ಹೇಳ್ತಾಳೆ, ಪರವಾಗಿಲ್ಲ ಅಣ್ಣ, ಚೆನ್ನಾಗಿರೋ ಗಿಫ್ಟ್ಸ್‌ಗಳನ್ನೇ ತೊಗೊಂಡಿದ್ದೀರಾ? ಯಾರಿಗಿದೆಲ್ಲ ಅಂತ ಕೇಳ್ತಾಳೆ. ನಾನು ಒಂದು ಸೆಕೆಂಡ್ ಅನ್ಕೊತೀನಿ, ಏನು ಈ ಅಮ್ಮ ಹಿಂದೆ ಕೂತಿರೋದು, ನಾನು ತಂದಿರೋದು ಗಿಫ್ಟ್ಸ್‌ನೆಲ್ಲ ಅಲ್ಲಿ ಜೋಡಿಸಿಟ್ಟಿದೆ ಅಲ್ವಾ? ಅದನ್ನೆಲ್ಲ ನೋಡ್ತಿದ್ದಾಳಾ ಏನು ಕತೆ ಅಂತ ಅನ್ಕೊತೀನಿ. ಬಟ್ ಅದನ್ನು ಅಷ್ಟೊಂದೆಲ್ಲ ಏನು ಯೋಚನೆ ಮಾಡಿಲ್ಲದೆ ನಾನು ಹೇಳ್ತೀನಿ, ಹೌದಮ್ಮ. ಅಲ್ಲಿ ತಂಗಿ ಮನೆಯಿಂದ ಬರಬೇಕಾದ್ರೆ ಅಲ್ಲೊಂದು ಜಾತ್ರೆ ನಡೀತಿತ್ತು. ಹೆಂಗಿದ್ರೂ ಮನೆಗೆ ಹೋಗ್ತಿದ್ದೀನಲ್ವಾ? ಖಾಲಿ ಕೈಯಲ್ಲಿ ಹೋದರೆ ಚೆನ್ನಾಗಿರಲ್ಲ. ಮಕ್ಕಳಿಗೋಸ್ಕರ ಮತ್ತು ಹೆಂಡತಿಗೋಸ್ಕರ ಏನಾದರೂ ತಗೊಂಡು ಹೋಗೋಣ ಅಂತ ಅದನ್ನೆಲ್ಲ ತಗೊಂಡೆ. ಅಷ್ಟೇನೆ ಬೇರೆ ಏನಿಲ್ಲ ಅಂತ ಹೇಳ್ತೀನಿ. ಅವಳು ಅದನ್ನು ಕೇಳಿ, ಓಹ್ ಹೌದಾ? ಸರಿ, ಸರಿ ಅಂತ ಹೇಳ್ತಾಳೆ. ಅದಾಗಿದ್ಮೇಲೆ ಅವ್ನು ಇನ್ನೊಂದು ಮಾತನ್ನ ಕೂಡ ಹೇಳ್ತಾಳೆ. ನನಗೂ ಮಕ್ಕಳಂದ್ರೆ ತುಂಬ ಇಷ್ಟ ಅಣ್ಣ. ಆದರೆ ಏನು ಮಾಡಲಿ? ಯಾವತ್ತೂ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅವಳಿದನ್ನ ಒಂಥರ ದುಃಖದಲ್ಲಿ, ಏನೋ ಒಂಥರ ಬೇಜಾರಲ್ಲಿ ಹೇಳ್ತಾಳೆ. ಅದನ್ನು ಕೇಳಿದ ನನಗೆ ವಾಪಸ್ ಏನು ಹೇಳಬೇಕಂತಲೇ ಗೊತ್ತಾಗಿಲ್ಲ. ನಾನು ಸುಮ್ಮನೆ ನನ್ನ ತಲೆ ಅಲ್ಲಾಡಿಸ್ತೀನಿ ಅಷ್ಟೇನೆ. ಆ ರಸ್ತೆ ಎಷ್ಟು ಸೈಲೆಂಟ್ ಆಗಿತ್ತು ಅಂದರೆ, ಆ ಇಡೀ ರಸ್ತೆಯಲ್ಲಿ ಬರೀ ನಮ್ಮ ಎತ್ತಿನ ಗಾಡಿ ಶಬ್ದನೇ ಕೇಳಿಸ್ತಿತ್ತು. ಆವಾಗ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಮತ್ತೆ ನೀವೆಲ್ಲಮ್ಮ ಇರೋದು ಇಲ್ಲೇ ಹತ್ತಿರದಲ್ಲೇನಾ? ಹೋಗ್ತಾ ಬರೋದು ಮಾಡ್ತಿರ್ತೀರಾ ಈ ಸಮಯದಲ್ಲಿ ಹಂಗಂದ್ರೆ? ಅವಾಗ ಅವ್ರು ಹೇಳ್ತಾರೆ, ಈ ಸಮಯದಲ್ಲ. ಆ! ಬರೀ ಈ ಸಮಯದಲ್ಲೇನೆ. ನಾನು ಯಾವಾಗಲೂ ಈ ಸಮಯದಲ್ಲಿ ಮಾತ್ರ ಓಡಾಡ್ತೀನಿ. ಮತ್ತೆ ನನ್ನ ಮನೆ ಬಂದ್ಬಿಟ್ಟು ಅಲ್ಲೇ ಮುಂದೆ ಕಾಡಲ್ಲಿ ಗುಡಿಸಲುಗಳಿದೆ ಅಲ್ವಾ? ನಾನು ಅಲ್ಲೇ ಇರೋದು. ನಾನಿನ್ನೆಲ್ಲೂ ಬೇರೆ ಕಡೆ ಹೋಗಲ್ಲ ಅಂತ ಅವಳು ಹೇಳ್ತಾಳೆ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಓಹ್! ಪರವಾಗಿಲ್ಲ ಹಂಗಂದ್ರೆ. ಒಬ್ಬರೇ ಈ ಸಮಯದಲ್ಲಿ ನಡೀತೀರಾ ಅಂದರೆ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು.
ಇದನ್ನು ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಆವಾಗಲೇ ಆ ಊರಿಂದ ಬರಬೇಕಾದ್ರೆ ಅಲ್ಲಿರೋ ಜನ ಏನೇನೋ ಕತೆಗಳು ಹೇಳ್ತಿದ್ರು. ಈ ಸಮಯದಲ್ಲಿ ಆ ರಸ್ತೆಗೆ ಹೋಗಬೇಡಪ್ಪ, ಅಲ್ಲಿ ದೆವ್ವ, ಕೆಟ್ಟ ಆತ್ಮಗಳು ಸುತ್ತುತ್ತಿರುತ್ತೆ ಅಂತ. ನಾನು ಅದನ್ನೆಲ್ಲ ಕೇಳಿಬಿಟ್ಟು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನಗೆ ಇದು ದೆವ್ವ, ಭೂತ ಅಂದ್ರೆಲ್ಲ ಅಷ್ಟೊಂದೇನು ಭಯನೂ ಇಲ್ಲ ಅಂತ ನಾನು ಅವ್ರಿಗೆ ಹೇಳಬೇಕಾದ್ರೆ ಅವ್ರು ನನಗೆ ವಾಪಸ್ ಹೇಳ್ತಾರೆ, ಓಹ್! ಹಂಗಂದ್ರೆ ನಿಮಗೆ ದೆವ್ವ, ಭೂತ ಅಂದರೆ ಭಯ ಆಗಲ್ವಾ? ಪರವಾಗಿಲ್ಲ. ನಾನದನ್ನು ಕೇಳಿ ವಾಪಸ್ ಹೇಳ್ತೀನಿ, ಇಲ್ಲಪ್ಪ, ನನಗಿದೆಲ್ಲ ಬರೀ ಕತೆ ಅನ್ಸತ್ತೆ. ಈ ದೆವ್ವ ಭೂತಗಳೆಲ್ಲ ನಿಜವಾಗ್ಲೂ ಇರಲ್ಲ ರೀ. ಇವ್ರುಗಳೆಲ್ಲ ಸುಮ್ಮನೆ ಭಯ ಪಡ್ಸಕ್ಕಂತ ಹೇಳ್ತಾರೆ. ನೀವೇನಾದರೂ ನಂಬ್ತೀರಾ ದೆವ್ವ ಭೂತದ ಮೇಲೆ? ಅವರು ಅದಕ್ಕೇನೂ ವಾಪಸ್ ಆನ್ಸರೇ ಕೊಟ್ಟಿಲ್ಲ. ಆಮೇಲೆ ನಾನು ಅವ್ರಿಗೆ ಕೇಳ್ತೀನಿ ಮತ್ತೆ, ನೀವು ಒಬ್ಬೊಬ್ಬರೇ ಯಾಕೆ ನಡೀತೀರಾ? ಯಾರ ಜೊತೆ ಆದರೂ ಬರ್ಬೋದಲ್ವಾ? ಅವಾಗೇನು ತೊಂದರೆನೂ ಆಗಲ್ಲ. ಯಾಕಂದರೆ ಕತ್ಲೆ ಬೇರೆ ಅಲ್ವಾ? ರಸ್ತೆಯಲ್ಲಿ ದೆವ್ವ ಭೂತ ಅಲ್ಲ, ಜನರ ಸಮಸ್ಯೆನೇ ಜಾಸ್ತಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಜನ ನನಗೇನೂ ಮಾಡೋಕ್ಕಾಗಲ್ಲ. ಮತ್ತೆ ನೀವು ಹೇಳೋ ಥರ ನನಗೂ ಯಾರ ಜೊತೆ ಆದರೂ ನಡಿಬೇಕು ಅಂತ ತುಂಬ ಇಷ್ಟ. ಆದರೆ ಏನು ಮಾಡಲಿ, ನನಗಂತ ಇದ್ದವರೆಲ್ಲರೂ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರಲ್ವಾ ಅಂತ ಅವ್ರು ಇದನ್ನು ನನಗೆ ಹೇಳಿದಾಗ ನನಗೆ ಏನು ಹೇಳಬೇಕು ಅಂತ ಆ ಸಮಯದಲ್ಲಿ ಅರ್ಥ ಆಗಿಲ್ಲ. ಓಹ್ ಹೌದಾ, ಸರಿ ಸರಿ ಅಂತ ಹೇಳಿ ಆವಾಗ ನಾನು ಅವ್ರಿಗೆ ಕೇಳ್ತೀನಿ, ಮತ್ತೆ ನಿಮಗೆ ದೆವ್ವ ಭೂತ ಅಂದರೆ ಭಯ ಆಗತ್ತಾ ಹೆಂಗೆ? ಅವ್ರು ಅದಕ್ಕೆ ಹೇಳ್ತಾರೆ, ದೆವ್ವ ಭೂತ ಇಲ್ವಲ್ಲ, ಭಯ ಅದೆಲ್ಲ ನನಗೇನೂ ಭಯ ಆಗಲ್ಲ. ನಾನು ಅವಾಗ ವಾಪಸ್ ಮತ್ತೆ ಹೇಳ್ತೀನಿ, ಏ ಸುಳ್ಳು ಹೇಳಬೇಡಿ, ನಿಮ್ಮನ್ನು ನೋಡಿದ್ರೆ ನೀವು ಹೆದರ್ಕೊಳ್ಳೋರ ಥರನೇ ಕಾಣಿಸ್ತಿದ್ದೀರ. ಪರವಾಗಿಲ್ಲ, ನಾಚ್ಕೋಬೇಡಿ, ಹೇಳ್ರಿ, ದೆವ್ವ ಭೂತ ಅಂದರೆ ಭಯನಾ ಹೆಂಗೆ? ಅವಾಗ ಅವ್ರು ಹೇಳ್ತಾರೆ, ಭಯ ಅದು ನನಗೆ ಇಲ್ವೇ ಇಲ್ಲ. ನಾನೇ ಒಂದು ದೊಡ್ಡ ದೆವ್ವ. ನನಗೆ ಯಾವ ದೆವ್ವ ಬಂದು ಹೆದರ್ಸತ್ತೆ? ಇದನ್ನು ಕೇಳಿದ ನಾನು ನಗಕ್ಕೆ ಶುರು ಮಾಡ್ತೀನಿ. ಅವ್ರಿಗೆ ಹೇಳ್ತೀನಿ, ಚೆನ್ನಾಗಿ ತಮಾಷೆ ಮಾಡ್ತೀರಾ ನೀವಂತೂ. ಅವಾಗ ಅವ್ರು ಹೇಳ್ತಾರೆ, ತಮಾಷೆನಾ? ಇಲ್ವಲ್ಲ, ನಾನು ನಿಜಾನೇ ನಿಮ್ಮ ಹತ್ರ ಹೇಳ್ತಿರೋದು. ಅದನ್ನು ಕೇಳಿದ ನಾನು ಸುಮ್ಮನೆ ನಕ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಆಮೇಲೆ ನಾವಿವಾಗ ಮತ್ತೆ ಮುಂದೆ ಕಡೆಗೆ ಹೊರಟಿದ್ವಿ. ಅವಾಗ ನಾನು ಮತ್ತೆ ಒಂದನ್ನು ನೆನಪಿಸ್ಕೊಂಡ್ಬಿಟ್ಟು ಅವ್ರಿಗೆ ಕೇಳ್ತೀನಿ. ನನಗೆ ಆ ಪ್ರಶ್ನೆ ಅವ್ರಿಗೆ ಕೇಳಬೇಕೋ ಇಲ್ವೋ ಅಂತ ಗೊತ್ತಾಗಿಲ್ಲ, ಬಟ್ ಆದರೂ ಅವ್ರಿಗೆ ಕೇಳಿಬಿಡ್ತೀನಿ. ಅವಾಗಲೇ ನೀವು ಹೇಳಿದ್ರಲ್ವಾ ನಿಮ್ಗಂತ ಯಾರೂ ಇಲ್ಲ. ನನಗದು ನೆಟ್ಟಗೆ ಅರ್ಥ ಆಗಿಲ್ಲ. ಏನಾಗಿದೆ ನಿಮಗೆ? ಅಂದರೆ ಏನಾಗಿತ್ತು ನಿಮ್ಮವ್ರ ಜೊತೆ ಅಂತ? ಅವಾಗ ಅವ್ರು ಹೇಳ್ತಾರೆ, ನನಗದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಏನೂ ಕೇಳಬೇಡಿ ಅಂತ. ನಾನು ಓಹ್ ಸಾರಿ ಬಿಡಿ ಪರವಾಗಿಲ್ಲ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಸಡನ್ನಾಗೆ ಯಾರೋ ಅಳೋ ಥರ ಶಬ್ದ ಕೇಳಿಸುತ್ತೆ. ಸ್ಲೋ ಆಗಿ ಯಾರೋ ಅಳ್ತಿರೋ ಥರ. ನಾನು 2-3 ಸತಿ ಗಮನ ಕೊಟ್ಟು ಕೇಳ್ತೀನಿ, ಬಟ್ ನನಗೆ ಕ್ಲೀನಾಗಿ ಏನೂ ಕೇಳಿಸಲ್ಲ. ಆಮೇಲೆ ನಾನು ಅಷ್ಟೊಂದು ಅದನ್ನು ತಲೆಗೆ ಹಚ್ಕೊಳ್ಳೋಕ್ಕೂ ಹೋಗಲ್ಲ. ಮತ್ತೆ ಯಾವುದೋ ಬೆಕ್ಕೆ ಇರ್ಬೋದು, ಏನು ಬರೀ ಕಾಡು ಬೆಕ್ಕುಗಳೇ ಇದೆ, ಅಳ್ತಾ ಇದೆ ಆವಾಗಲಿಂದ ಅಂತ ಅಂದ್ಕೊಂಡು ಮುಂದೆ ಕಡೆ ಹೋಗ್ತಾನೆ ಇರ್ತೀವಿ. ಆದರೆ ಹೋಗ್ತಾ ಹೋಗ್ತಾ ಆ ಅಳೋ ಶಬ್ದ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಆಮೇಲೆ ನಾನು ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಂಡಾಗ ಆ ಅಳೋ ಶಬ್ದ ಬಂದ್ಬಿಟ್ಟು ನನ್ನ ಹಿಂದೆಯಿಂದನೇ ಬರ್ತಿತ್ತು. ಆ ಮಹಿಳೆ ಇವಾಗ ಸ್ವಲ್ಪ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ನನಗೇನಾಗ್ತಿದೆ ಅಂತ ಅರ್ಥ ಆಗಲ್ಲ. ಅವಾಗ ನಾನು ಸುಮ್ಮನೆ ಹಿಂಗೆ ಕೇಳ್ತೀನಿ, ಏನಾಯಿತು, ನೀವೇನಾದರೂ ಅಳ್ತಿದ್ದೀರಾ ಅಂತ. ಆವಾಗ ಅವಳೇನೂ ಮಾತಾಡಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅವಳು ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಒಂಥರ ನನಗಿವಾಗ ಗಾಬರಿ ಆಗೋದಕ್ಕೆ ಶುರು ಆಗಿತ್ತು. ನಾನು ಮತ್ತೆ ಮತ್ತೆ ಕೇಳ್ತಿರ್ತೀನಿ, ಏನಾಯಿತು, ಸರಿ ಇದೆ ತಾನೇ ಎಲ್ಲ? ಯಾಕೆ ಅಳ್ತಿದ್ದೀರಾ ನೀವು? ಇದ್ದಕ್ಕಿದ್ದಂಗೆ ಏನಾಯ್ತು ರೀ ನಿಮಗೆ? ಯಾಕೆ ಜೋರಾಗಿ ಅಳ್ತಿದ್ದೀರಾ? ಎಲ್ಲ ನೆಟ್ಟಿಗೆ ಇದೆ ತಾನೇ? ಆವಾಗಲೂ ಕೂಡ ಅವಳೇನೂ ಮಾತಾಡಲ್ಲ. ಆಮೇಲೆ ಅವಳೆಷ್ಟು ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ ಅಂದರೆ ನನಗಿವಾಗ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ನಾನು ನಾನು ಗಾಡಿನ ನಿಲ್ಲಿಸ್ತೀನಿ, ನೀವು ಯಾಕೆ ಅಳ್ತಿದ್ದೀರಾ? ಒಂದು ನಿಮಿಷ ಇರಿ, ನಾನು ಗಾಡಿ ನಿಲ್ಲಿಸ್ತೀನಿ ಅಂತ ಇನ್ನೇನು ನಿಲ್ಸಕ್ಕಂತ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಅವಳಿವಾಗ ಮಾತಾಡ್ತಾಳೆ, ಗಾಡಿನ ನಿಲ್ಲಿಸ್ಬೇಡ, ಹೋಗು ಮುಂದೆ, ಹೋಗು ಮುಂದೆ ಹೋಗು. ಅವಳು ಅಳ್ತಾ ಅಳ್ತಾನೆ ಜೋರಾಗಿ ನನಗೆ ಈ ಥರ ಹೇಳ್ತಾಳೆ. ನನಗಿವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ನಾನು ಸ್ಲೋ ಆಗಿ ಹಿಂದೆ ಕಡೆ ತಿರುಗಿ ನೋಡಿದಾಗ ನನಗೇನೂ ಕಾಣಿಸ್ತಿರಲ್ಲ. ಯಾಕಂದರೆ ಆ ಮಹಿಳೆ ಬಂದ್ಬಿಟ್ಟು ಅವಳ ಸ್ಯಾರಿಯಿಂದನೇ ಮುಖನ ಫುಲ್ ಮುಚ್ಕೊಂಡ್ಬಿಟ್ಟು ಅಳ್ತಿರ್ತಾಳೆ. ಆ ಸೆರಗು ಫುಲ್ ಕವರ್ ಆಗಿರೋ ಕಾರಣದಿಂದ ನನಗೇನೂ ಕಾಣಿಸ್ತಿರ್ಲಿಲ್ಲ. 2-3 ಸತಿ ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಈ ಸತಿ ನನಗೇನು ಕಾಣಿಸುತ್ತೆ ಅಂದರೆ, ಆ ದೃಶ್ಯ ಎಷ್ಟು ಭಯಂಕರವಾಗಿತ್ತು ಅಂದರೆ ನಾನು ಏನು ಹೇಳಲಿ. ಅವಳದು ಇವಾಗ ಸೆರಗು ಕೆಳಗಡೆ ಬಂದಿತ್ತು. ಅವಳ ಮುಖ ಎಷ್ಟು ಭಯಂಕರವಾಗಿತ್ತು ಅಂದರೆ
ಅವಳ ಮುಖ ಅರ್ಧ ಸುಟ್ಟೋಗಿತ್ತು. ಅವಳ ಕಣ್ಣು ಗುಡ್ಡೆನೇ ಇರಲಿಲ್ಲ. ಬರೀ ಒಂಥರ ಕಪ್ಪಗಾಗೋಗ್ಬಿಟ್ಟಿತ್ತು. ಮತ್ತೆ ಅವಳ ನಾಲ್ಗೆ ಇಷ್ಟು ಉದ್ದ ಆಚೆ ಬರ್ತಿತ್ತು. ಅವಳು ಮನುಷ್ಯನೇ ಅಲ್ಲ. ಅವಳು ಯಾವುದೋ ಪಿಶಾಚಿ ಅಂತ ನನಗೆ ಅವಾಗ ಅರ್ಥ ಆಗತ್ತೆ. ನನಗೆ ಏನು ಮಾಡಬೇಕು ಅಂತ ತೋಚ್ತಿರಲ್ಲ. ಆದರೂ ನನಗೆ ಭಯ ಆಗಿದೆ ಅಂತ ತೋರಿಸಲ್ಲ ಅಷ್ಟೊಂದು. ನನ್ನ ಪಾಡಿಗೆ ನಾನು ಮುಂದೆ ತಿರುಗಿಬಿಟ್ಟು ಹೋಗ್ತಿರ್ತೀನಿ. ನಾನು ಕೇಳ್ತೀನಿ, ಏನಾದರೂ ಸಮಸ್ಯೆನಾ? ಏನಾಗಿದೆ ನಿಮಗೆ? ಎಂತಕ್ಕೆ ಅಳ್ತಿದ್ದೀರಾ ಇಷ್ಟೊಂದು ಅಂತ. ಆವಾಗ ಅವಳೇನು ಮಾತಾಡಲ್ಲ. ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಅವಳು ಮತ್ತೆ ಅಳ್ತಾ ಅಳ್ತಾ ಹೇಳ್ತಾಳೆ, ಇದೇ 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 ಆ ಜಾಗ. ಇದೇ ಜಾಗದಲ್ಲಿ ನನ್ನ ಗಂಡ ಸತ್ತೋಗಿತ್ತು. ನಾನು ಈ ಜಾಗಕ್ಕೆ ಎಷ್ಟು ಸತಿ ದಿನ ಬಂದು ಇಲ್ಲೇ ಕಾಯ್ತೀನಿ. ಆದರೂ ಕೂಡ ನನ್ನ ಗಂಡ ಯಾವತ್ತೂ ನನಗೆ ಸಿಕ್ಕಿಲ್ಲ. ಅವನಿಲ್ಲೇ ಸತ್ತೋಗಿತ್ತು. ಇದನ್ನು ಕೇಳಿದ ನಾನು ಎಷ್ಟು ಗಾಬರಿ ಆಗ್ತೀನಿ ಅಂದರೆ, ನಾನು ಅವಳಿಗೆ ಹೇಳ್ತೀನಿ, ಏನಮ್ಮ ಮಾತಾಡ್ತಿದ್ಯಾ ನೀನು? ಹುಚ್ಕಿಚ್ಚು ಹಿಡ್ತಿದ್ಯಾ ಹೆಂಗೆ? ಏನು ಹೇಳ್ತಿದ್ಯಾ ನೀನು? ನಿನ್ನ ಗಂಡ ಇಲ್ಲೇ ಸತ್ತೋಗಿದ್ದಾನಂದರೆ ಅರ್ಥ ಆಗಿಲ್ಲ ನನಗೆ. ಮತ್ತು ದಿನ ನೀನು ಇಲ್ಲಿ ಬರ್ತೀಯಾ ಇದೇ ಸಮಯದಲ್ಲಿ? ಏನಾಗ್ತಿದೆ ಇಲ್ಲಿ? ಅವಾಗ ಅವಳು ಹೇಳ್ತಾಳೆ, ನಿನಗೇನಾದರೂ ತೊಂದರೆನಾ ನಾನು ನನ್ನ ಗಂಡನ್ನ ಇಲ್ಲಿ ಹುಡ್ಕೊಂಡು ಬಂದರೆ? ಅದಕ್ಕೆ ನಾನು ಹೇಳ್ತೀನಿ, ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ, ನನಗೇನೋ ಅರ್ಥ ಆಗ್ತಿಲ್ಲ ಅಂತ ಹೇಳಿ ನನ್ನ ಪಾಡಿಗೆ ನಾನು ಅದನ್ನು ಓಡಿಸ್ತಿದ್ದೆ. ನನಗಿವಾಗ ಆ ಊರವ್ರು ಹೇಳಿದ ಮಾತೆಲ್ಲ ನೆನಪಾಗಕ್ಕೆ ಶುರುವಾಗುತ್ತೆ. ಅವ್ರು ನನಗೆ ಮುಂಚೆನೇ 100 ಸತಿ ಹೇಳ್ತಾರೆ, ಈ ಸಮಯದೆಲ್ಲ ಹೋಗಬೇಡಪ್ಪ, ಅಲ್ಲಿ ಕೆಟ್ಟ ಆತ್ಮಗಳು ತಿರುಗ್ತಿರುತ್ತೆ ಅಂತ. ಇವಾಗ ಆ ಆತ್ಮ ಬಂದ್ಬಿಟ್ಟು ನನ್ನ ಗಾಡಿ ಹಿಂದೆನೇ ಕೂತಿತ್ತು. ಮತ್ತೆ ನನಗೇನು ಮಾಡಬೇಕು ಅಂತ ಚೂರು ಕೂಡ ತೋಚ್ತಿಲ್ಲ. ನಾನು ಏನಾದರೂ ಮಾಡಿ ಇದರಿಂದ ಆಚೆ ಬರಬೇಕು ಅಂತ ಎಷ್ಟೊಂದು ಯೋಚನೆ ಮಾಡ್ತೀನಿ. ಆಮೇಲೆ ಎಲ್ಲ ಧೈರ್ಯ ಮಾಡಿ ಜೋರಾಗಿ ಹಿಂದೆಗಡೆ ತಿರುಗಿಬಿಟ್ಟು ಅವಳಿಗೆ ಹೇಳ್ತೀನಿ, ನಿನಗೇನಾದರೂ ಹುಚ್ಚಿಗಿಚ್ಚು ಹಿಡ್ತಿದ್ಯೇನಮ್ಮ? ಒಂದು ಕೆಲಸ ಮಾಡು, ನೀನು ಇಲ್ಲೇ ಇಳಿದ್ಬಿಡು. ನೀನು ನನ್ನ ಗಾಡಿಯಲ್ಲಿ ಕೂತ್ಕೊಂಡಿರೋದು ನನಗೆ ಇಷ್ಟ ಆಗ್ತಿಲ್ಲ. ಇವಾಗ ನನಗೊಂಥರ ಅನ್ನಿಸ್ತಿದೆ. ಫಸ್ಟ್ ಇಳಿ ಇಲ್ಲಿಂದ. ಯಾಕೆ ಹತ್ತಿದ್ಯಾ ನನ್ನ ಗಾಡಿನ ಅಂತ ಕೇಳ್ತೀನಿ. ಅದಕ್ಕವಳು ಕೋಪದಲ್ಲಿ ಹೇಳ್ತಾಳೆ, ಏನಂದೆ? ಗಾಡಿಯಿಂದ ಇಳಿಬೇಕಾ? ನೀನೇನು ಅನ್ಕೊಂಡಿದ್ಯಾ ನಾನು ನಿನ್ನ ಗಾಡಿ ಹತ್ತಿರೋದು ನಿನ್ನ ಗಾಡಿಯಿಂದ ಇಳಿಯೋದಕ್ಕಂತನಾ? ಇಲ್ಲ, ನೀನು ನನ್ನ ಗಂಡನ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀಯಾ? ನೀನೇ ನನ್ನ ಗಂಡನ ಹತ್ರ ಕರ್ಕೊಂಡು ಹೋಗ್ತೀಯಾ? ಇರು ಇರು ಇರು, ಒಂದು ನಿಮಿಷ ಇರು. ನೀನೇ ತಾನೇ ನನ್ನ ಗಂಡ? ಎಲ್ಲಿದ್ದೆ ಇಷ್ಟು ದಿವಸ ನೀನು? ನೀನೇ ತಾನೇ ನನ್ನ ಗಂಡ? ಮನೆಗೂ ಬಂದಿದ್ಯಾ ನೀನು? ಅವಳು ಈ ಥರ ಮಾತಾಡಬೇಕಾದ್ರೆ ನನಗಿವಾಗ ಅನ್ಸೋದಕ್ಕೆ ಶುರು ಆಗತ್ತೆ, ಈ ಪಿಸಾಚಿ ಹುಚ್ಚಿಡ್ದ್ಬಿಟ್ಟಿದೆ. ಅವಳು ಏನೇನೋ ಮಾತಾಡ್ತಿದ್ದಾಳೆ. ನಾನಿದ್ರಿಂದ ಎಲ್ಲ ಹೆಂಗೆ ಆಚೆ ಬರಲಿ ಅಂತ ತುಂಬ ಗಾಬರಿ ಪಡ್ತಿದ್ದೆ. ನನ್ನ ಕೈ ನಡ್ಗಕ್ಕೆ ಶುರು ಆಗಿತ್ತು. ನಾನು ಫುಲ್ ಬೆವರ್ತಿದ್ದೆ. ಅವಾಗ ಏನಾಗುತ್ತೆ ಅಂದರೆ, ಆ ಪಿಸಾಚಿ ಮೆಲ್ಲಗೆ ನನ್ನ ಹಿಂದೆ ಹತ್ರ ಬರೋಕ್ಕೆ ಶುರು ಮಾಡ್ತಾಳೆ. ಅವಳ ಕೈನ ನನ್ನ ಭುಜದ ಮೇಲಿಟ್ಟು ಏನೋ ಹೇಳೋದಕ್ಕೆ ಬರ್ತಾಳೆ. ನಾನು ಅವಾಗ ಇಮಿಡಿಯೇಟಾಗಿ ಕೈನ ಹಿಂಗೆ ಅಲ್ಲಾಡಿಸ್ಬಿಟ್ಟು, ಏನು ಮಾಡ್ತಿದ್ಯಾ ನೀನು? ಸುಮ್ಮನೆ ಇಳಿದ್ಬಿಡು ನನ್ನ ಗಾಡಿಯಿಂದ. ನನಗಿದೆಲ್ಲ ಇಷ್ಟ ಆಗ್ತಿಲ್ಲ. ಯಾರು ನೀನು ಅಂತ ಕೇಳ್ತೀನಿ. ಅವಾಗ ಅವಳು ಹೇಳ್ತಾಳೆ, ನಿನಗೆ ನಾನು ಯಾರಂತ ಗೊತ್ತಿಲ್ವಾ? ನಿನ್ನ ಹೆಂಡತಿ ತಾನೇ ಅಂತ ಹೇಳಿ ಅವಳು ನನ್ನ ಜೋರಾಗಿ ತಪ್ಕೊಂಡ್ಬಿಡ್ತಾಳೆ ಹಿಂದೆಯಿಂದ. ನಾನಿವಾಗ ಅಲ್ಲೇನೇ ನಡುಗ್ಬಿಟ್ಟಿದ್ದೆ. ನನಗೇನು ಮಾಡಬೇಕು ಏನೂ ಗೊತ್ತಾಗ್ತಿರ್ಲಿಲ್ಲ. ನನಗೆಷ್ಟು ಭಯ ಆಗ್ತಿತ್ತು ಅಂದರೆ, ಇದೆಲ್ಲ ಯಾವುದು ನನಗೆ ನಿಜ ಅಂತಲೇ ಅನ್ನಿಸ್ತಿರ್ಲಿಲ್ಲ. ದೆವ್ವ, ಪಿಸಾಚಿ ಅದೆಲ್ಲ. ಬಟ್ ಈ ಘಟನೆ ನೋಡ್ತಿರ್ಬೇಕಾದ್ರೆ ನನ್ನ ಮೈ ನಡುಗ್ತಿತ್ತು. ಸಡನ್ನಾಗಿ ನನಗೊಂದು ಮಾತು ನೆನಪಾಗುತ್ತೆ. ಇವಾಗ ಈ ಥರ ದೆವ್ವ ಎಲ್ಲ ನನಗೆ ಮೈ ಮೇಲೆ ಮೆಟ್ಕೊತಿರ್ಬೇಕಾದ್ರೆ ನನಗೆ ಭಯ ಆಗ್ತಿದೆ ಅಂತ ತೋರಿಸಿದ್ರೆ ಅದಿನ್ನೂ ನನ್ನ ಮೇಲೆ ಜಾಸ್ತಿ ಹಾವಿ ಆಗುತ್ತೆ. ನಾನೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಅವಾಗ ಸಡನ್ನಾಗೆ ದೇವರ ಮಂತ್ರನ ಹೇಳೋಕ್ಕೆ ಶುರು ಮಾಡ್ತೀನಿ. ದೇವರ ಮಂತ್ರ ಹೇಳಬೇಕಾದ್ರೆ ಅದೇ ಸಮಯದಲ್ಲಿ ನಾನು ಅವಳಿಗೆ ಕೆಟ್ಟದಾಗಿ ಬೈಯಕ್ಕೆ ಶುರು ಮಾಡ್ತೀನಿ. ಪಿಸಾಚಿ, ಬಿಡೆ ನನ್ನ. ಇಳಿತ್ಯಾ ಇಲ್ವಾ? ನಿನ್ನಕ್ಕೆ ಓದಿಲ್ಲ. ನನ್ನ ಮುಟ್ಬೇಡ ನೀನು. ನಿನಗೆ ದೇವರು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ದೇವರ ಹೆಸರನ್ನ ಜ್ಞಾಪಿಸೋಕ್ಕೆ ಶುರು ಮಾಡ್ತೀನಿ. ಜಯ ಆಂಜನೇಯ, ಕಾಪಾಡಪ್ಪ, ಕಾಪಾಡು. ಇದನ್ನು ಕೇಳಬೇಕಾದ್ರೆ ಅವಳಿಗದೊಂಥರ ನೋವಾಗ್ತಿತ್ತು ಅಥವಾ ಏನಾಗ್ತಿತ್ತೋ ಗೊತ್ತಿಲ್ಲ. ಅವಳು ನನ್ನ ಬಿಟ್ಬಿಟ್ಟು, ನಿಲ್ಲಿಸೋ
ಏನು ಹೇಳ್ತಿದ್ಯಾ? ನಿಲ್ಲಿಸ್ತೀಯಾ ಅಥವಾ ನಿನಗೆ ಸಾಯಿಸ್ಬಿಡ್ತೀನಿ ಅಂತ ಅವಳು ಹೇಳ್ತಿರ್ಬೇಕಾದ್ರೆ ನಾನಿನ್ನೂ ಜೋರಾಗೆ ಶ್ಲೋಕಗಳನ್ನ ಹೇಳೋಕ್ಕೆ ಶುರು ಮಾಡ್ತೀನಿ. ಅದೇ ಸಮಯದಲ್ಲಿ ನನ್ನ ಎತ್ತಿನ ಗಾಡಿಗೆ ನಾನು ಜೋರಾಗಿ ಹೊಡಿತಿದ್ದೆ, ಅದು ಬೇಗ ಬೇಗ ಮುಂದೆ ಹೋಗಲಿ ಅಂತ. ಇದೆಲ್ಲ ಮಧ್ಯದಲ್ಲಿ ಸಡನ್ನಾಗಿ ಒಂದು ನನಗೆ ನೆನಪಾಗತ್ತೆ. ನಾನು ಆ ಜಾತ್ರೆಯಲ್ಲಿ ನನ್ನ ಮಕ್ಕಳಿಗೋಸ್ಕರ ಅಂತ ಆಂಜನೇಯ ಸ್ವಾಮಿದೊಂದು ಚೈನ್ನ ತೊಗೊಂಡಿರ್ತೀನಿ. ಆ ಚೈನ್ನ ನಾನು ಬ್ಯಾಗಲ್ಲೇ ಇಟ್ಟಿದ್ದೆ. ಇವಾಗ ನಾನು ಆ ಬ್ಯಾಗಿಂದ ಆ ಚೈನ್ನ ಎತ್ತಿ ಆ ಪಿಶಾಚಿ ನನ್ನ ಹಿಂದೆ ಬರಬೇಕಾದ್ರೆ ಅದರ ತಲೆ ಹತ್ರ ಹಿಂಗೆ ತೋರಿಸ್ತೀನಿ. ಅದನ್ನು ನೋಡಿದ್ದ ಪಿಶಾಚಿ ಹೆದರ್ಬಿಟ್ಟು ಫುಲ್ ಹಿಂದೆ ಹೋಗ್ಬಿಡ್ತಾಳೆ. ಅವಳಿವಾಗ ಹೇಳ್ತಾಳೆ, ಅದನ್ನು ಎಸ್ಯೋ, ಎಸಿ, ಅದನ್ನೇನಾದರೂ ನೀನು ಎಸ್ದಿಲ್ಲ ಅಂದರೆ ನಾನು ನಿನ್ನ ಕುತ್ತಿಗೆನ ಕಿತ್ತೆಸ್ದು ಅಂತ ಈ ಥರ ಹೆದರ್ಸೋಕ್ಕೆ ಪ್ರಯತ್ನ ಪಡ್ತಾಳೆ. ಬಟ್ ನಾನು ಹೆದರಲ್ಲ. ಅದನ್ನು ಹಿಂದೆಗಡೆನೆ ತೋರಿಸ್ತಾ ಮುಂದೆಗಡೆ ಹೋಗ್ತಿದ್ವಿ. ದೇವರ ಕೃಪೆ ಇತ್ತೋ ಏನೋ ಗೊತ್ತಿಲ್ಲ. ಮುಂದೆ ಸ್ವಲ್ಪ ಹೋಗಿದ ತಕ್ಷಣನೇ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇತ್ತು. ಅದು ದೇವಿ ದೇವಸ್ಥಾನ. ಆ ದೇವಿದು ದೇವಸ್ಥಾನ ನೋಡಿದ ತಕ್ಷಣ ನನಗೆ ಸ್ವಲ್ಪ ಜೀವ ಸಮಾಧಾನ ಆಗತ್ತೆ. ನಾನು ಎತ್ತಿನ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬೇಗ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಇಳ್ದು ಆ ದೇವಸ್ಥಾನ ಒಳಗೆ ಹೋಗ್ಬಿಡ್ತೀನಿ. ಆ ದೇವಸ್ಥಾನದಿಂದ ನೋಡಬೇಕಾದ್ರೆ ಆ ಪಿಶಾಚಿ ನನ್ನ ಗಾಡಿ ಹಿಂದೆನೇ ಕೂತಿ, ಬಾರೋ, ಬಾ, ಎಲ್ಲೋಗ್ತೀಯ ನೀನು, ಇಲ್ಲೇ ತಾನೇ ಬರ್ತೀಯಾ ಅಂತ ಅಲ್ಲಿಂದಾನೇ ನನ್ನ ಕಡೆ ನೋಡ್ತಿದ್ಲು. ನಾನು ಇವಾಗ ದೇವಸ್ಥಾನ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ಆಮೇಲೆ ನನ್ಗನ್ಸೋದಕ್ಕೆ ಶುರು ಆಗತ್ತೆ, ಹಿಂಗೆ ಕೂತ್ಕೊಂಡ್ರೆ ಏನೂ ಆಗಲ್ಲ, ಏನಾದರೂ ಮಾಡಬೇಕು. ಅವಾಗ ಅಲ್ಲಿ ಕುಂಕುಮ ಇತ್ತು ದೇವರದು. ನಾನು ದೇವರ ಕಾಲನ್ನ ಮುಟ್ಬಿಟ್ಟು ಆಶೀರ್ವಾದ ತಗೊಂಡು ಆ ಕುಂಕುಮನ ನನ್ನ ತಲೆಗೆ ಮೈಮೇಲೆಲ್ಲ ಒರೆಸ್ಕೊತೀನಿ. ಅದೇ ಕುಂಕುಮನ ತಗೊಂಡು ನಾನು ದೇವಸ್ಥಾನದಿಂದ ಆಚೆ ಬಂದು ನನ್ನ ಎತ್ತಿನ ಮೇಲೂ ಕೂಡ ಹಚ್ಚಿ ಇದೇ ಸರಿಯಾದ ಸಮಯ ಅಂತ ನಾನು ಅನ್ಕೊಂಡ್ಬಿಟ್ಟು ಆ ಕುಂಕುಮನ ತಗೊಂಡಿವಾಗ ಅವಳ ಮುಖದ ಮೇಲೆ ಮತ್ತು ಮೈ ಮೇಲೆ ಎಸಿತೀನಿ. ಅವಳು ನೋವಲ್ಲಿ ಒದ್ದಾಡ್ತಿದ್ಲು. ಅವಳಿಗದೆಷ್ಟು ನೋವಾಗ್ತಿತ್ತು ಅಂದರೆ ಅವಳ ಮೈಯೆಲ್ಲ ಸುಡೋ ಥರ ಅನ್ನಿಸ್ತಿತ್ತು ಅವಳಿಗೆ. ಅವಳು ನೋವಲ್ಲಿ ಕಿರುಚಬೇಕಾದ್ರೆ ನಾನು ಇದೇ ಸರಿಯಾದ ಸಮಯ, ಇಲ್ಲಿಂದ ಇವಾಗಲೇ ಹೊರಟು ಬಿಡಬೇಕು ಅಂತ ಅಂದ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎತ್ತಿನ ಗಾಡಿ ಮೇಲೆ ಹತ್ತು ಕೂತ್ಕೊತೀನಿ. ಎತ್ತು ಹೊಡೆದಿದ್ದ ತಕ್ಷಣ ಅದು ಮುಂದೆ ಕಡೆ ಬೇಗ ಬೇಗ ಹೋಗೋದಕ್ಕೆ ಶುರು ಮಾಡುತ್ತೆ. ಇವಾಗ ನಾನು ಎಷ್ಟು ಬೇಗ ಅದನ್ನು ಓಡಿಸ್ತಿದ್ದೆ ಅಂದರೆ ನಾನು ಎಲ್ಲನೂ ಮರ್ತುಬಿಡ್ತೀನಿ. ನಾನು ಒಂದು ಸತಿನೂ ಕೂಡ ಹಿಂದೆಗಡೆ ನೋಡಲ್ಲ. ಊರು ತಲುಪೋ ತನಕ ಜೋರಾಗಿ ಎತ್ತಿಗೆ ಹೊಡಿತಾ ಫೈನಲಿ ನಾನಿವಾಗ ನನ್ನ ಊರ ಕಡೆಗೆ ತಲುಪಿದ್ದೆ. ಇವತ್ತು ನನಗೆ ನಿಜವಾದ ಭಯ ಏನು ಅಂದರೆ ಅರ್ಥ ಆಗಿತ್ತು. ನಾನು ಯಾವತ್ತೂ ಭೂತ ಪಿಶಾಚಿ ಮೇಲೆ ನಂಬಿಕೆ ಇಟ್ಟೋನಲ್ಲ. ಬಟ್ ಇವತ್ತಾಗಿದ್ದು ನನ್ನ ಜೊತೆ ಎಷ್ಟು ಭಯಾನಕ ಇನ್ಸಿಡೆಂಟ್ ಅಂದರೆ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಊರಿಗೆ ಬಂದಿದ್ದ ತಕ್ಷಣವೇ ಇನ್ನೊಂದು ಸ್ವಲ್ಪ ಸಮಯದಲ್ಲೇ ಮನೆ ಹತ್ರ ತಲುಪಿದ್ದೆ. ಅಲ್ಲಿ ಹೋಗಿ ಎತ್ತಿನ ಗಾಡಿ ನಿಲ್ಲಿಸಿ ಅದನ್ನೆಲ್ಲ ಕಟ್ಟಾಕ್ಬಿಟ್ಟು ನಾನು ಅದನ್ನೆಲ್ಲ ವಸ್ತುಗಳನ್ನ ತೊಗೊಂಡು ಮನೆ ಬಾಗಿಲನ್ನ ಜೋರಾಗಿ ತಟ್ತೀನಿ. ನನ್ನ ಹೆಂಡತಿ ಬಂದು ನನ್ನ ಅವಸ್ಥೆನ ನೋಡಿ ಕೇಳ್ತಾಳೆ, ಏನ್ರಿ ಇಷ್ಟೊಂದು ಬೆವರು ಬಿಟ್ಟಿದ್ದೀರಾ? ಮತ್ತೇನದು ಮೈ ಮೇಲೆಲ್ಲ ಕುಂಕುಮ, ಏನಾಯಿತು ನಿಮಗೆ? ನಾನು ಆಮೇಲೆ ಮನೆ ಒಳಗೆ ಹೋಗಿ ನಡೆದಿದ್ದೆಲ್ಲ ಘಟನೆನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಕೇಳಿದ ನನ್ನ ಹೆಂಡತಿನೂ ಕೂಡ ಭಯ ಬೀಳ್ತಾಳೆ. ಆವಾಗ ನಾನು ನನ್ನ ಹೆಂಡತಿಗೆ ಹೇಳ್ತೀನಿ, ಏನೋ ಗೊತ್ತಿಲ್ಲಮ್ಮ, ದೇವ್ರ ದಯೆಯಿಂದ ಇವತ್ತು ನಿನ್ನ ಗಂಡ ವಾಪಸ್ ಬಂದಿದ್ದಾನೆ. ಇಲ್ಲಾಂದರೆ ನಾನು ಕೂಡ ರಸ್ತೆಯಲ್ಲೇ ಸತ್ತೋಗ್ಬಿಡ್ತಿದ್ದೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಗೈಸ್. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಮರ್ತು ಹೋಗಿಲ್ದೆ ಲೈಕ್ ಮಾಡಿ. ಮತ್ತು ಚಾನಲ್ ಹೊಸದಾಗಿರೋ ಕಾರಣದಿಂದ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಮರ್ತು ಹೋಗಿಲ್ದೆ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ. ನಾನು ನಿಮಗೆ ಮತ್ತೆ ಇದೇ ಥರದ ವಿಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.